ರೈಟ್. ಸ್ವಾರ್ಥ ಇದ್ದರೆ ಬೆಟ್ರು ಅಂತ ಡೆಮಾಕ್ರಸಿನಲ್ಲಿ ಒಂದು ಹೊಸ ವ್ಯಾಖ್ಯಾನ ಇದೆ. ಯಾಕಂದರೆ ಆ ದುರಾಸೆಗೋಸ್ಕರನಾರೋ ಏನಾದ್ರು ಕೆಲಸ ಮಾಡ್ತಾರೇನೋ ಅಂತ. ಭ್ರಷ್ಟರು ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲಸ ವಿಚಿತ್ರವಾಗಿ. ಆದರೆ ನಿಸ್ವಾರ್ಥತೆಯಿಂದ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ, ಅದು ಭಾಳ ಕಷ್ಟ ಇದೆ. ಮತ್ತು ಅವರ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಟೈಮ್ ಕರೆಕ್ಟಾಗಿ ಹೋಗೋ ಪ್ರಾಕ್ಟೀಸ್ ಇರೋರಿಗೆ ಇದು ಅರಿವಾಗತ್ತಿದು. ಕರೆಕ್ಟ್ ಟೈಮ್ಗೆ ಹೋಗೋ ಪ್ರಾಕ್ಟೀಸ್ ಇಟ್ಕೊಂಡ್ರವರು ಶಿಕ್ಷೆ ಅನುಭವಿಸ್ತಾರೆ. ಏನು ಅಂದರೆ ಕಾಯೋ ಶಿಕ್ಷೆ. ಆ ಕಡೆಯಿಂದ ಬರೋ ಗಿರಾಕಿ ಅವ್ರಿಗದೊಂದು ಶಿಕ್ಷೆ, ಇವನು ಪಾಲನೆ ಮಾಡಿದ್ದಕ್ಕೆ ಅನುಭವಿಸಬೇಕಾದ ಶಿಕ್ಷೆ. ಹಾಗೆ ನಿಸ್ವಾರ್ಥತೆಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ. ಅಂಥದ್ದೊಂದು ಅದ್ಭುತವಾದ ಕೆಲಸವನ್ನು ನಮ್ಮ ದಾವಣಗೆರೆ ಪಬ್ಲಿಕ್ ಹೀರೋ ಇವರು ಮಾಡಿದ್ದಾರೆ ನೋಡಿ. ಹೀಗೆ ರಕ್ತದಾನ ಮಾಡ್ತಿರೋ ವ್ಯಕ್ತಿಯೇ ನಮ್ಮ ಪಬ್ಲಿಕ್ ಹೀರೋ. ಹೆಸರು ಗೋಪಿನಾಥ್ ಅಂತ. ದಾವಣಗೆರೆಯ ನೆಟ್ಟುವಳ್ಳಿ ಬಡಾವಣೆಯ ನಿವಾಸಿ. ಮೆಡಿಕಲ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿದ್ದಾರೆ. ಜೊತೆಗೆ ಕ್ರಿಕೆಟ್ ಕೋಚ್. ಕೆಲ ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಅಪಘಾತವಾಗಿ ರಕ್ತವಿಲ್ಲದೆ ಗಾಯಾಳುಗಳು ಒದ್ದಾಡ್ತಿದ್ರು. ಆ ದೃಶ್ಯ ನೋಡಿ ಇವರು ರಕ್ತದಾನ ಮಾಡಬೇಕೆಂದು ನಿರ್ಧರಿಸಿದ್ರು. 15 ಮಂದಿ ಸ್ನೇಹಿತರ ಸದಸ್ಯತ್ವದಿಂದ ಶುರುವಾದ ಲೈಫ್ ಲೈನ್ ಎನ್ನುವ ಸಂಸ್ಥೆ ಇವತ್ತು 3000 ಸದಸ್ಯರನ್ನ ಹೊಂದಿದೆ. ಯಾರೇ ಎಷ್ಟೇ ಹೊತ್ತಲ್ಲಿ ರಕ್ತ ಕೇಳಿದ್ರೂ ಗೋಪಿನಾಥ್ ಅವರ ಬಳಿ ರೆಡಿ ಇರುತ್ತೆ. ಎಷ್ಟೇ ದೂರ ಇದ್ರೂ ಕೂಡ ಹೋಗಿ ರಕ್ತದಾನ ಮಾಡ್ತಾರೆ. ಗೋಪಿನಾಥ್ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುತ್ತಾರೆ. ಈವರೆಗೆ 57 ಬಾರಿ ರಕ್ತದಾನ ಮಾಡಿದ್ದಾರೆ. ನಾನು 3 ತಿಂಗಳಿಗೆ ಒಂದ್ಸರಿ ಬ್ಲಡ್ ಕೊಡ್ಬೋದು. ಅದೇ ನಾನು ಬೇರೆಯವರಿಗೆ ಇನ್ಸ್ಪೈರ್ ಮಾಡಿ ಅವ್ರದೆಲ್ಲ ಒಂದು ಬ್ಲಡ್ ಡೊನೇಷನ್ ಮಾಡಿದ್ರೆ ದಿನಕ್ಕೆ 2 ಸರಿನಾರು ಕೊಡ್ಬೋದಲ್ಲ ಅಂತ ಒಂದು ಅನ್ನಿಸ್ತು. ಇವತ್ತು ಸುಮಾರು ನಾವು ಒಂದು 13 ಜನ ಇದ್ದವ್ರು ಈಗ ಒಂದು 3000 ಜನ ಇದೀವಿ. ಸಮಯ ಇರಲ್ಲ, ರಾತ್ರಿ ಆಗ್ಲಿ ಹಗಲಾಗ್ಲಿ ಮಕ್ಕಳಿಗಾಗ್ಲಿ ಯಾರಿಗೇ ಆಗ್ಲಿ ಆಕ್ಸಿಡೆಂಟ್ ಆದಾಗ್ಲೂ ನಾವು ಕೇಳಿದಾಗ ಜೀವಗಳನ್ನ ಉಳಿಸ್ತಾ ಇದ್ರೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಲೈಫ್ ಲೈನ್ ಪರವಾಗಿ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಗೋಪಿನಾಥ್ಗೆ ಸ್ನೇಹಿತರಷ್ಟೇ ಅಲ್ಲ, ಇವರ ಕುಟುಂಬವೂ ಸಾಥ್ ನೀಡಿದೆ. ನೃತ್ಯಪಟು ಹಾಗೂ ಕ್ರೀಡಾಪಟುವಾದ ಗೋಪಿನಾಥ್ ರವರ ಪತ್ನಿ ಮಾಧವಿ 8 ಬಾರಿ ರಕ್ತದಾನ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇಂದ ನಾನು ಹೋಗ್ತಾ ಇದ್ದೀನಿ. ತಾಯಿ ವಿದ್ಯೆ ಕಲ್ತ್ರೆ ಮನೆಯೆಲ್ಲ ಶಾಲೆ ಇದ್ದಂತೆ ಅಂತೆ. ಹಾಗೆ ಮನೆಯಲ್ಲಿ ಹೆಣ್ಮಕ್ಳು ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಮೂಡಿಸ್ಕೊಂಡ್ರು ಅಂದ್ರೆ ಮನೆಯಲ್ಲಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳಿಸಬಹುದು. ಎಲ್ಲಾ ದಾನಕ್ಕಿಂತ ಅನ್ನದಾನ, ರಕ್ತದಾನ ದೊಡ್ಡದು ಅಂತಾರೆ. ಇಂತಹ ದಾನ ಮಾಡಿ ಪ್ರಾಣ ಉಳಿಸೋರನ್ನ ದೇವ್ರು ಅಂದ್ರೆ ತಪ್ಪಾಗ್ಲಾರ್ದು ಅಲ್ವಾ? ಕ್ಯಾಮರಾಮನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಆಲ್ ರೈಟ್, ಗಂಡ ಹೆಂಡತಿ ಇಬ್ಬರು ಮಾತಾಡ್ಸೋಣ ಈಗ. ಒಬ್ರಿಗೊಬ್ರು ನೋಡಬಿಡೋಣ. ನಮಸ್ಕಾರ ಗೋಪಿನಾಥ್ ಮತ್ತು ಅವರ ಪತ್ನಿ ಮಾಧವಿ ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್. ಫ್ಯಾಮಿಲಿನೇ ಫ್ಯಾಮಿಲಿ. ಈಗ ಒಂದು ಮೊದಲನೇದಾಗಿ ಗೋಪಿನಾಥ್, ಲೆಟ್ ಮೀ ಸೇ ಸಾರಿ, ನಮ್ಮನ್ನು ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಶುಕ್ರವಾರ ನಿಮ್ಮನ್ನು ಬಹುಶಃ ನಾವು ಕಾಯಿಸಿದ್ವಿ ಅನ್ಸತ್ತೆ. ಆದರೆ ಅವತ್ತಿದ್ದಂಥ ಒತ್ತಡದಿಂದಾಗಿ ಅವತ್ತು ನನಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮೊದಲು ಕ್ಷಮೆ ಇರಲಿ. ಆ ಕ್ಷಮೆಯೊಂದಿಗೆ ಇವತ್ತು ನಿಮ್ಮದನ್ನು ಪ್ರಾರಂಭ ಮಾಡ್ತೀನಿ. ಸಾರಿ, ಏನಂದ್ರಿ? ತೊಂದರೆ ಇಲ್ಲ ಬಿಡಿ ಸರ್ ಅಂದೆ. ಅಲ್ಲ, ತೊಂದರೆ ಇಲ್ಲ ಅಲ್ಲ, ನನ್ನ ಧರ್ಮ. ನಾನು ಕ್ಷಮೆ ಕೇಳಬೇಕಾದ ನನ್ನ ಧರ್ಮ ಕೇಳಿದ್ದೀನಿ. ಹಾಂ ಸರ್. ನೀವು ಅದನ್ನು ಸ್ವೀಕಾರ ಮಾಡಿದ್ರೆ ಸಂತೋಷ, ಸ್ವೀಕಾರ ಮಾಡ್ತಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ನಾನು ಬೇಕು ಅಂತ ಮಾಡಿಲ್ಲ ಆ ತಪ್ಪನ್ನು. ಆಲ್ ರೈಟಾ. ನಿಮ್ಮಿಬ್ಬರು ನೋಡಿದ್ರೆ ಲವ್ ಮ್ಯಾರೇಜ್ ಇದ್ದಂಗಿದೆ. ಖಂಡಿತ ಸರ್. ಹಾಂ, ಅರ್ಥ ಆಯ್ತು ಬಿಡ್ರಿ. ಹಾಂ, ಎಲ್ಲ ಕೆಲವು ಸರಿ ಕಾಣಿಸ್ಬಿಡುತ್ತೆ ಎಲ್ಲ. ಓಕೆ, ಆಲ್ ರೈಟ್, ನೋ ಪ್ರಾಬ್ಲಮ್. ಗೋಪಿನಾಥ್, ನೀವು ಫಿಸಿಕಲ್ ಟ್ರೈನಿಂಗು ಅಂದರೆ ಶಿಕ್ಷಕರು, ದೈಹಿಕ ಶಿಕ್ಷಕರು, ಸಹಜವಾಗಿ ಇದರ ಅರಿವುಗಳೆಲ್ಲ ಇರ್ಬೋದು. ಆದರೆ ಹಾಂ ಸರ್, ನೀವು ಒಬ್ಬರು ಕೊಟ್ಟಿದ್ರೆ ಸಾಕಾಗಿತ್ತು. ಗುಂಪು ಕಟ್ಟೋ ಕೆಲಸಕ್ಕೆ ಯಾಕೆ ಹೋದ್ರಿ? ಸರ್ ನಾನು ಅದೇ ಬಳ್ಳಾರಿಯಲ್ಲಿ ಒಂದ್ಸಲಿ ನೋಡಿ ಆಕ್ಸಿಡೆಂಟ್ ಆಗಿತ್ತು. ಅವಾಗ ಇನ್ನೂ ಬ್ಲಡ್ ಡೊನೇಷನ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಸೊ ನಾನು ಒಂದ್ಸಲಿ ಕೊಟ್ಟೆ. ಆದ್ರೆ ಅಲ್ಲಿ ಇನ್ನೂ ತುಂಬಾ ರಿಕ್ವೈರ್ಮೆಂಟ್ ಇತ್ತು. ಅವರೆಲ್ಲ ಒದ್ದಾಡ್ತಾ ಇದ್ರು ಬ್ಲಡ್ಗೋಸ್ಕರ. ಯಾರಿಗೆ ಕೇಳಿದ್ರು ಕೊಡಕ್ ರೆಡಿ ಇರ್ಲಿಲ್ಲ. ಸೊ ಅದು ಒಂದು ಇನ್ಸಿಡೆಂಟ್. ಅದಾಗಿ ಸ್ವಲ್ಪ ದಿವಸಕ್ಕೆ ದಾವಣಗೆರೆಯಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಆಯ್ತು. ಅವಾಗ ಕೂಡ ಹೀಗೆ ಆಯ್ತು. ಬ್ಲಡ್ಗೋಸ್ಕರ ಓಡಾಡ್ತಿದ್ರು, ಬ್ಲಡ್ ಸಿಗ್ತಾ ಇರ್ಲಿಲ್ಲ. ಸರಿ, ಅವಾಗ ನನಗೆ ಅನ್ನಿಸ್ತು, ನಾನು ಕೊಟ್ರೆ ಬರೀ 3 ತಿಂಗಳಿಗೆ ಮಾತ್ರ ಕೊಡಬಹುದು. ಆದ್ರೆ ಇನ್ನು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡಿದ್ರೆ ರಕ್ತಕ್ಕೋಸ್ಕರ ಯಾರು ಸಾಯೋ ಒಂದು ಗೋಜು ಇರಲ್ವೇನೋ ಅನ್ನೋ ಒಂದು ಆಸೆಯಿಂದ ವೆರಿ ಗುಡ್. ನಾನು ನಮ್ಮ ಲೈಫ್ ಲೈನ್ ಸಂಸ್ಥೆ ಸ್ಟಾರ್ಟ್ ಆಗಿದ್ದೆ ಯಾವಾಗ? ಸರ್ 1992ರಲ್ಲಿ. 92. ಆಗ ಪಕ್ಕ ಕೂತಿರೋ ಮೇಡಮ್ ನಿಮ್ಮ ಲೈಫ್ ಮೆಂಬರ್ ಆಗಿದ್ರಾ? ಇಲ್ಲ ಸರ್, ಇಲ್ಲ ಸರ್. ಇನ್ನು ಆಗಿರಲಿಲ್ಲ. ಅವರು 2004ರಲ್ಲಿ ನನ್ನ ಲೈಫ್ ಮೆಂಬರ್ ಆಗಿತ್ತು. ಅವ್ರ ಲೈನ್ಗೆ ಬಂದಿದ್ದು ಯಾವಾಗ?
ನನ್ನ ಜೊತೆಗೆ ಲೈನಿಗೆ ಬಂದಿದ್ದು 2003ರಲ್ಲಿ ಸರ್. 2003. ಹಾಂ, ವೆರಿ ಗುಡ್, ನೋ ಪ್ರಾಬ್ಲಮ್. ಈಗ 3000 ಜನ ಇದ್ದಾರೆ ಅಂತೀರಿ. ಈ 3000 ಜನದ ಪಟ್ಟಿ ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಲೈಫ್ ಲೈನ್ ಸಂಸ್ಥೆಗೆ ಕಾಲ್ ಬಂದಾಗ ನೀವು ಅವ್ರಿಗೆ ಫೋನ್ ಮಾಡ್ತೀರಿ, ಅವ್ರು ಹೋಗಿ ಬ್ಲಡ್ ಕೊಡ್ತಾರಾ? ಅದಾ ಸಿಸ್ಟಮ್ ನಿಮ್ಮದು? ಹಾ ಹೌದು ಸರ್. ಈಗ ಹೆಂಗಂದ್ರೆ ಗ್ರೂಪ್ ವೈಸ್ ಒಂದೊಂದು ಗ್ರೂಪ್ ಮಾಡ್ಬಿಟ್ಟಿದೆ ಸರ್ ವಾಟ್ಸ್ಆಪ್ ಅಲ್ಲಿ. ಆಲ್ ರೈಟ್. ಓ ಪಾಸಿಟಿವ್ ಬೇರೆ, ಓ ನೆಗೆಟಿವ್ ಬೇರೆ. ನನಗೆ ಇದೊಂದು ಭಾಳ ಕಾಡ್ತಾ ಇದೆ ನನ್ನನ್ನು. ಇತ್ತೀಚಿನ ದಿನಗಳಲ್ಲಿ ಮೇಡಮ್ ನಿಮ್ಮನ್ನ ಮಾತಾಡಿಸ್ತೀನಿ, ಆದ್ರೆ ನೀವು ಕೇಳಿಸ್ಕೊಳ್ಳಿ ಎಲ್ಲನೂ. ಯಾಕಂದ್ರೆ ಅರ್ಧಾಂಗಿ ಅಂತಂದ ಮೇಲೆ ಆಗೋಯ್ತು, ಅರ್ಧ ನಿಮಗೆ ಸೇರಿದಂಗೆ ನಾನು ಕೇಳಿದ್ದೆಲ್ಲ. ಓಕೆ, ಹಾಂ, ಆಯ್ತು. ನಿಮ್ಮನ್ನು ಫಸ್ಟ್ ಮಾತಾಡಿಸ್ತೀನಿ. ನೀವೇನು ಕ್ರೀಡೆ ಆಡ್ತೀರಿ ಮೇಡಮ್ ನೀವು? ಸರ್ ನಾನು ಖೋಖೋ ಪ್ಲೇಯರ್ ಆಗಿದ್ದೆ ಸರ್. ನ್ಯಾಷನಲ್ ಪ್ಲೇಯರ್ ನಾನು. ನ್ಯಾಷನಲ್? ನನ್ನ ಅಥ್ಲೆಟಿಕ್ ಅಲ್ಲಿ ಅಥ್ಲೆಟಿಕ್ ನನ್ನ ಶಾರ್ಟ್ ಇಲ್ಲ ಸರ್, ಅವಾಗೇನು ಇರಲಿಲ್ಲ. ಓಕೆ, ನಾನು ಆಮೇಲೆ ಡಿಗ್ರಿಯಲ್ಲಿ ಖೋ ಕೊಟ್ಟಿದ್ದು. ಹೌದಾ? ಓಕೆ. ನೀವು ಅವ್ರನ್ನ ನೋಡಿ ನೀವು ಸ್ಫೂರ್ತಿಯಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಾ? ಅಂದ್ರೆ ನಂಗೆ ಮುಂಚೆಯಿಂದನೂ ಇತ್ತು ಸರ್ ಸಮಾಜಕ್ಕೆ ಏನಾರ ಮಾಡಬೇಕು ಅಂತ ಹೇಳಿ, ಬಟ್ ಯಾವ ರೀತಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಸಂಸ್ಥೆ ಏನು NGO ಟೈಪ್ ವರ್ಕ್ ಆಗತ್ತಾ? ಅದಕ್ಕೆ ದುಡ್ಡು ಗಿಡ್ಡು ಖರ್ಚಾಗತ್ತಾರೆ? ಯಾರು ಕೊಡೋರು? ಇಲ್ಲ, ಎಲ್ಲ ನಾವುಗಳೇ ಹಾಕ್ತಿವಿ ಸರ್. ನಮ್ಮ ಎಲ್ಲ ಗ್ರೂಪ್ ಮೆಂಬರ್ಸ್ ಎಲ್ಲ ಸೇರಿಸಿ ನಾವೇ ಖರ್ಚುಗಳನ್ನ ತಗೊಂಡು ನಾವೇ ಅದನ್ನ ಮಾಡಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿ, ಆಮೇಲೆ ಎಲ್ಲ ಪ್ರತಿಯೊಬ್ರು ಡೋನರ್ಸ್. ಓಲಿ ಬಿಡಿ ಮೇಡಮ್, ನಿಮ್ ಯಜಮಾನ್ರು ಹೇಳಂಗಿಲ್ಲ, ಬಾಳ ಕಡೆ ಗಂಡಸ್ರು ಹೇಳ್ತಾ ಇರ್ತಾರೆ, ಸುಮ್ನೆ ಹೇಳ್ತಾರೆ ಅದನ್ನ. ನನ್ನ ಹೆಂಡತಿ ಇದಾಳಲ್ಲ, ರಕ್ತ ಈರ್ತಾಳೆ ಅಂತಾರೆ. ನೀವು ನಿಮ್ಮ ಹತ್ರ ಹೇಳಂಗಿಲ್ಲ ಅವರು. ಹಾ, ಇಲ್ಲ, ರಕ್ತ ಈರ್ತಾಳೆ ಅನ್ನಂಗಿಲ್ಲ, ರಕ್ತ ಕೊಡ್ತಾಳೆ ಅನ್ಬೋದು ಬೇಕಾರೆ, ಅಷ್ಟೇ. ಕೊಡ್ತಾಳೆ ಅಲ್ವೇ? ಅದೇ ಕಣ್ರಿ ಬ್ಯೂಟಿ ನೋಡ್ರಿ. ರಕ್ತ ಹೀರೋದು, ರಕ್ತ ಕೊಡೋದು. ನಾವು ಹೇಳ್ತೀವಿ ಹನಿ ರಕ್ತ ಹೋದರೂ ಸರಿ, ಹನಿ ಕಾವೇರಿ ಕೊಡುವುದಿಲ್ಲ ಅಂತೀವಿ. ಕೊಟ್ಟಿದ್ ಒಬ್ಬರು ನೋಡಿಲ್ಲ, ನಾನು ಒಬ್ಬರು ನೋಡಿಲ್ಲ. ನೀವು ನಿಜವಾಗ್ಲೂ ಕೊಡ್ತಾ ಇದ್ದೀರಿ. ಏನ್ ಮೇಡಮ್? ಹೌದು ಸರ್. ನೀವು ಕೇಳಿಸ್ಕೊಂಡಿಲ್ವಾ ಅದನ್ನ? ನೀವು ಕೇಳಿಸ್ಕೊಂಡಿಲ್ವಾ? ಕೇಳಿಸ್ಕೊಂಡಿದೀನಿ ಸರ್. ರಕ್ತ ಹೋದರೂ ಸರಿ, ಹನಿ ನೀರನ್ನು ಕೊಡೆವು ಅಂತಂತಾರೆ. ಬೆಳಗ್ಗೆ ಇದೆಲ್ಲ ಪರಾರಿ ಆಗ್ಬಿಟ್ಟಿರ್ತಾರೆ. ಅವ್ರು ನೀವು ಅಟ್ಲೀಸ್ಟ್ ನಿಜವಾಗಲೂ ರಕ್ತ ಕೊಡ್ತಿದ್ದೀರಿ ಜನಕ್ಕೆ. ಗ್ರೇಟ್ ಮೇಡಮ್, ಥ್ಯಾಂಕ್ ಯು. ಗೋಪಿನಾಥ್ ಅವರೇ, ಕ್ವಿಕ್ಲಿ ಐ ವಾಂಟ್ ಟು ಆಸ್ಕ್ ಯು ಸಮ್ ಕ್ವಶನ್ಸ್. ಇದನ್ನ ಇತ್ತೀಚಿನ ದಿನದಲ್ಲಿ ಬರೀ ಬ್ಲಡ್ ಅಲ್ಲ ಪ್ರಾಬ್ಲಮ್ ಈಸ್, ಕಳೆದ 1-2-3 ತಿಂಗಳಿನಿಂದ ನಮ್ಮ ಗಮನಕ್ಕೆ ಬರದೆ ಅಂತ ನಡೀತಿರೋ ಅನಾಹುತ ರಾಜ್ಯದಲ್ಲಿ ಏನು ಅಂದ್ರೆ ಡೆಂಗ್ಯೂಗೆ ಗ್ರೇಟೆಸ್ಟ್ ಪ್ರಾಬ್ಲಮ್ ಈಸ್ ಪ್ಲೇಟ್ಲೆಟ್ಸ್ ಸಿಗ್ತಾ ಇಲ್ಲ. ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ ಆಗ್ತಾ ಇದೆ, ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಬಹಳ ಜನ ಬ್ಲಡ್ ಅಂದ್ರೆ ಬರೀ ಬ್ಲಡ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅದಾದ್ಮೇಲೆ ಬ್ಲಡ್ ಆದ್ಮೇಲೆ ಅದ್ರಲ್ಲಿ ವೇರಿಯಸ್ ಗ್ರೂಪಿಂಗ್ಸ್ ಆಗತ್ತೆ, ಸೆಗ್ರಿಗೇಷನ್ ಆಗತ್ತೆ, ಪ್ಲೇಟ್ಲೆಟ್ಸ್ ಆಗತ್ತೆ, ಸಪರೇಟ್ ಆಗತ್ತೆ ಅಂತ. ಈಗ ಪೆಟ್ರೋಲ್ ಅಂತ ತಕ್ಷಣ ಬಹಳ ಜನ ಹಿಂಗೆ ಬೋರ್ವೆಲ್ ಹಾಕ್ಬಿಟ್ಟು ಪೆಟ್ರೋಲ್ ಎತ್ಬಿಡೋದು ಅನ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಸೀಮೆಣ್ಣೆ ಎತ್ಕೊಂಡ್ಬಿಡೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಸಪರೇಟ್ ಟ್ಯಾಂಕ್ ಟೈಪ್ ಇರುತ್ತೆ ಭೂಮಿ ಒಳಗಡೆ, ಬೇಕಾದಾಗ ಪೈಪ ಕೆಳದ್ ಬಿಡ್ಬೇಕು ಅನ್ಕೊಂಡಿದ್ದಾರೆ. ಹಂಗಲ್ಲ, ಕ್ರೂಡ್ ಆಯಿಲ್ ಅನ್ನ ರಿಫೈನ್ ಮಾಡಿದಾಗ ಏನೇನಾಗತ್ತೆ ಅಂತ. ಅದೇ ತರ ಬ್ಲಡ್ ಹಾಗಿರ್ಬೇಕಾದ್ರೆ ಐ ವಾಂಟ್ ಟು ಆಸ್ಕ್ ಯು, ಈಗ ನೀವು ಹೋಗಿ ಬ್ಲಡ್ ಕೊಡೋದು ಡೈರೆಕ್ಟಾ ಅಥವಾ ಬ್ಲಡ್ ಬ್ಯಾಂಕ್ಗಳಿಗೆ ಕೊಡ್ತೀರಾ? ಇಲ್ಲ ಸರ್, ಬ್ಲಡ್ ಬ್ಯಾಂಕ್ಗಳಿಗೆ ನಾವು ಕೊಡ್ತೇವೆ. ಅವರು ಕೆಲವೊಂದ್ಸಲಿ ಹೋಲ್ ಬ್ಲಡ್ ಕೊಡ್ತಾರೆ, ಕೆಲವೊಂದ್ಸಲಿ ಪ್ಲೇಟ್ಲೆಟ್ಸ್ ಬೇಕಿದ್ರೆ ಅದ್ರ ಕಾಂಪೋನೆಂಟ್ಸ್ ನ ಬೇರೆ ಮಾಡ್ಬಿಟ್ಟು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ವೈಟ್ ಬ್ಲಡ್ ಬ್ಯಾಂಕ್ ಕೊಟ್ರೆ ಅವರು ಪುಕಟ ಕೊಡ್ತಿದಾರಾ, ಕಾಸು ತಗೋತಿದಾರಾ? ಸರ್ ಅವರು ಆ ಸ್ಟೋರೇಜ್ಗೆ ಮತ್ತೆ ಇದಕ್ಕೆ ಏನು ಚಾರ್ಜಸ್ ಆಗುತ್ತೋ ಆ ಚಾರ್ಜಸ್ ಮಾಡೇ ಮಾಡ್ತಾರೆ ಸರ್. ಅವ್ರು ಮಾಡ್ತಾರಾ? ಹೌದು ಸರ್, ಚಾರ್ಜಸ್ ಮಾಡ್ತಾರೆ ಸರ್. ಅಂದ್ರೆ ಅವರು ಈಗ ಜಾಸ್ತಿ ದುಡ್ಡು ತಗೊಳಲ್ವಾ? 800 ರೂಪಾಯಿ 900 ರೂಪಾಯಿ ಆ ಥರ ಎಲ್ಲ ತಗೊಳಲ್ವಾ? ಈಗ ಪ್ಲೇಟ್ಲೆಟ್ಸ್ ಬಹಳ ಜನ ಬಡವರಿಗೆ ಡೆಂಗ್ಯೂ ಬಂದ್ರೆ ಕೊಡ್ಸಕ್ಕೆ ಆಗಲ್ಲ. ಹೌದು ಸರ್, ಈಗ ಅದಕ್ಕೆ ನಮ್ಮ ಸೆಕ್ರೆಟರಿ ಯಾವಾಗ್ಲೂ ಹೇಳ್ತಿರ್ತಾರೆ ಸರ್, ಒಂದು ಗೌರ್ಮೆಂಟ್ ಇಂದ ಒಂದು ಇದಕ್ಕೆ ಸಬ್ಸಿಡಿ ಟೈಪ್ ಏನಾರ ಮಾಡಿ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಬಡ ರೋಗಿಗಳಿಗೆ ಈ ತರ ಸಿಗುವಂಗಾದ್ರೆ ಅನುಕೂಲ ಆಗುತ್ತೆ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಇದಕ್ಕೆ ಹೆಸರಿಡಬೇಕು ಅಂತ ಏನಾರು ಟಿಕೆಟ್ ಬಿಟ್ರೆ ಅದೊಂದು ದೊಡ್ಡ ಕಥೆನೇ ಆಗ್ಬಿಡ್ಬೋದು. ರಕ್ತ ಭಾಗ್ಯ ಅಂತ ಇಡ್ಬೇಕೀಗ. ಹೌದು ಸರ್, ಅಲ್ವೇ? ಆಯ್ತು, ಹೌದು ಸರ್. ಹಿಂಗೂ ಅನ್ಬೋದು, ಸರ್ಕಾರಗಳು ರಕ್ತವನ್ನ ಹೀರುವುದಷ್ಟೇ ಅಲ್ಲ ಅಂತ ಅನ್ಬೋದು. ಈ ರೀತಿಯೂ ಉಂಟು ಅಂತ ಆಗ್ಲೂ ಹೇಳ್ಬೋದು ಬೇಕಾದ್ರೆ ನಾವು. ರಕ್ತ ಹೀರುವ ಸರ್ಕಾರ ಅಂತ ಅನ್ಬಿಡ್ಬೋದು ಬೇಕಾರೆ. ಆಲ್ ರೈಟ್, ಬೇಡ. ನನ್ನ ಪಾಯಿಂಟ್ ಈಸ್, ಅದಕ್ಕೆ ನಾನು ಆ ಪಾಯಿಂಟ್ಗೆ ಬಂದೆ. ನಾರ್ಮಲಿ ಅದರದ್ದು ಸ್ಟೋರೇಜ್ ಕಾಸ್ಟ್ ಒಂದು 300 ರೂಪಾಯಿ, 250-300 ರೂಪಾಯಿ ಬೀಳ್ಬೋದು, ಇಫ್ ಐ ಆಮ್ ನಾಟ್ ರಾಂಗ್. ಆ ರೇಟಲ್ಲೇ ಬ್ಲಡ್ ಕೊಡ್ತಾ ಇದ್ದಾರೆ ಅವರು ಬ್ಯಾಂಕ್ನವರು, ಬ್ಲಡ್ ಬ್ಯಾಂಕ್ನವರು? ಇಲ್ಲ ಸರ್, ಸ್ವಲ್ಪ ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ ಕಲೆಕ್ಟ್ ಮಾಡ್ತಾರ ಅವರು? ನಾವೆಲ್ಲ ಪುಕ್ಕಟೆ ಬ್ಲಡ್ ಕೊಟ್ಟ ಮೇಲೆ ಅವ್ರು ಯಾಕೆ ಕಲೆಕ್ಟ್ ಮಾಡ್ಬೇಕು? ಅದನ್ನ ನಾವು ಕೇಳಿದ್ವಿ ಸರ್ ಈ ಪ್ರಶ್ನೆನ 1-2-3 ಕಡೆ.
ಅವರು ನಾವು ಅದಕ್ಕೋಸ್ಕರ ಸ್ಟಾಫ್ ಇಡಬೇಕು, ಅದಕ್ಕೋಸ್ಕರ ನಾವು ಬೇರೆ ಕಾಂಪೋನೆಂಟ್ಸ್ ಎಲ್ಲ ಡಿಫ್ರೆಂಟ್ ಮಾಡೋಕ್ಕೆ ನಮಗೆ ಮೆಷಿನ್ಸ್ ಎಲ್ಲ ಇದಿರುತ್ತೆ, ಹಾಗಾಗಿ ನಾವು ಅಷ್ಟು ಕಲೆಕ್ಟ್ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರು ಸರ್. ಓಕೆ, ಆಲ್ ರೈಟ್. ಇವತ್ತೇನು ನಿಮ್ಮದು ಸಂದೇಶ ಈಗ ರಾಜ್ಯದ ಜನಕ್ಕೆ? ಸರ್, ಒಂದೇ, ನೀವು ಒಂದು ಬಾಟ್ಲು ರಕ್ತ ಕೊಟ್ರೆ 3 ಜನದ ಜೀವ ಉಳಿಯುತ್ತೆ. ಆಮೇಲೆ ರಕ್ತ ಕೊಡೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಅವೇರ್ನೆಸ್ ನೀವು ಮಾಡಿ, ಜೊತೆಗೆ ಬೇರೆಯವ್ರಿಗೂ ಸೇರಿಸಿ ನೀವೇನಾ ಪಟ್ಟಿ ಮಾಡಿರೋದು? ನೀವೇ ಎಲ್ಲರೂ ಲೈಫ್ ಲೈನ್ ಇಲ್ಲ ಸರ್, ನಮ್ ಜೊತೆಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಅಂತಿದ್ದಾರೆ, ENT ಸ್ಪೆಷಲಿಸ್ಟ್, ನಮ್ಮ ಅಧ್ಯಕ್ಷರು, ನಮ್ಮ ಸಂಸ್ಥೆ ಅಧ್ಯಕ್ಷರು, ಅವರು ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಹಾಗೆ ದೇವೇಂದ್ರ ಪ್ರಸಾದ್ ಅಂತಿದ್ದಾರೆ ನಮ್ಮ ಅಡ್ವೈಸರ್, ಹಾಗೆ ನಮ್ಮ ಮಾಧವ್ ಪ್ರಸಾದ್ ಅಂತ, ನಾವೆಲ್ಲ ಸೇರ್ಬಿಟ್ಟು ಮಾಡ್ತೀವಿ ಸರ್. ಆಲ್ ರೈಟ್. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಭಾಳ ಕಡೆ ಇದನ್ನು ನಾನು ಕೇಳಿಸ್ಕೊತಾ ಇದ್ದೀನಿ. ರಕ್ತದಾನಿಗಳಿದ್ದಾರೆ, ಆದರೆ ರಕ್ತದ ಕಾಸ್ಟ್ ಜಾಸ್ತಿ ಆಗ್ತಿದೆ, ಪರ್ಟಿಕ್ಯುಲರ್ಲಿ ಪ್ಲೇಟ್ಲೆಟ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಕಷ್ಟ ಆಗ್ತಿದೆ ಜನಕ್ಕೆ ಅಂತ ಕೇಳ್ತಾ ಇದ್ದೀನಿ. ನೋಡೋಣ, ಎಲ್ಲ ಸರಿ ಹೋದರೆ ನಾವು ಅದರದ್ದೊಂದು ಕೈಂಕರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನೋಡೋಣ, ಅವಾಗ ನೀವು ನಮ್ಮ ಸಪೋರ್ಟಿಗೆ ಬರ್ತೀರಾ? ಖಂಡಿತ ಸರ್. ಅಲ್ಲ, ನೀವೇನು ಹಿಂಗೆ ಅನ್ಕೋಬಾರ್ದು, ಹೀರೋ ಮಾಡಿ ರಕ್ತ ಇರೋದಕ್ಕೆ ಎಷ್ಟು ನಾಜೂಕಾಗಿ ಕೇಳ್ತಿದ್ದಾನಲ್ಲ ಗಿರಾಕಿ ಇವನು ಅಂತ. ಅಲ್ಲ ಸರ್, ನಾನು ರಕ್ತ ಹೀರಿಸ್ಕೊಂಡಿದ್ದಕ್ಕೆ ಇವತ್ತು ಪಬ್ಲಿಕ್ ಹೀರೋ ಆಗಿದೆ. ಕರೆಕ್ಟ್ ಮೇಡಮ್, ದೇವ್ರು ಒಳ್ಳೇದು ಮಾಡಲಿ ಇಬ್ಬರಿಗೂ. ಗಾಡ್ ಬ್ಲೆಸ್ ಬೋತ್ ಆಫ್ ಯು. ದೇವರು ಚೆನ್ನಾಗಿಟ್ಟಿರ್ಲಿ ನಿಮ್ಮನ್ನ. ರಕ್ತ ಕೊಟ್ರೆ ಆರೋಗ್ಯ ಕೆಡಲ್ಲ ಅನ್ನೋದು ಜನಕ್ಕೆ ಗೊತ್ತಿರಬೇಕು. ರಕ್ತ ಕೊಟ್ರೆ ರಕ್ತ ಮತ್ತೆ ವೃದ್ಧಿ ಆಗತ್ತೆ ಹೆಚ್ಚು ಅನ್ನೋದು ನಮ್ಮ ಅರಿವಿರಬೇಕು. ಬಹಳ ಜನಕ್ಕೆ ರಕ್ತ ಕೊಟ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅನ್ಕೊಂಡಿರ್ತಾರೆ. ಹಂಗಲ್ಲ. ನಾನು ಕೊಡ್ಬೋದೇನ್ರಿ? ನಾನು ಈ ಸಣ್ಣ ಪುಟ್ಟ ಹಿಂಗೆ ಇರ್ತೀನಲ್ಲ, ಹಿಂಗೆ ಸಣ್ಣಕ್ಕೆ ಕೊಡ್ಬೋದಲ್ಲ? ಕೊಡ್ಬೋದು ಸರ್. ಇಲ್ಲಿ ತೆಳ್ಳಗೆ ದಪ್ಪಗೆ ಏನು ಅಲ್ಲಿ ಬರಲ್ಲ ಸರ್. ತೆಳ್ಳಗಿರುವುದು ದಪ್ಪಗಿರುವುದಕ್ಕೂ ರಕ್ತಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ಬೇಕು ನಾವು. ಆಮೇಲೆ ಕೊಟ್ಟ ತಕ್ಷಣ ತೆಳ್ಳಗಾಗ್ಬಿಡ್ತಾರೆ ಸುಮಾರು. ಸಣ್ಣಗಿದ್ದವ್ರಿಗೆ ಇದಿರಲ್ಲ, ಏನದು ಕೊಬ್ಬಿರಲ್ಲ, ದಪ್ಪ ಇದ್ದವ್ರಿಗೆ ಮಾತ್ರ ಕೊಬ್ಬಿರುತ್ತೆ. ಹಾರ್ಟ್ ಅಟ್ಯಾಕ್ ಅವ್ರಿಗೆ ಇವ್ರಿಗೆ ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಹೌದೌದು. ಆಲ್ ರೈಟ್. ಇಬ್ಬರಿಗೂ ಥ್ಯಾಂಕ್ ಯು. BP ಎಲ್ಲ ಚೆನ್ನಾಗಿದ್ರೆ ಮಾತ್ರ ಅದು ಕೊಡ್ಬೋದು. ಆಲ್ ರೈಟ್, ಥ್ಯಾಂಕ್ ಯು. ಸೊ ನೈಸ್ ಆಫ್ ಯು. ಅಗೈನ್ ಐ ಆಮ್ ಸಾರಿ, ಶುಕ್ರವಾರ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕಾಗಿತ್ತು, ಇವತ್ತು ಮಾಡಿಸ್ತಾ ಇದ್ದೀನಿ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಅವರ್ ಟಾಕಿಂಗ್. ಥ್ಯಾಂಕ್ ಯು. ಸೊ ನೈಸ್ ಆಫ್ ಯು. ಆಲ್ ದ ಬೆಸ್ಟ್.